Shiva Home. My name is Lakshmi. Today talk about ಋಷಿ ಕಶ್ಯಪ ಮಹರ್ಷಿ. ಇವರು ಹಿಂದೂ ಧರ್ಮದ ಪೂಜ್ಯ ವೈದಿಕ ಋಷಿಗಳಲ್ಲಿ ಒಬ್ಬರು. ಅವರು ಸಪ್ತ ಋಷಿಗಳಲ್ಲಿ ಮಹಾ ಋಗ್ವೇದದ 7 ಪ್ರಾಚೀನ ಋಷಿಗಳಲ್ಲಿ ಒಬ್ಬರಾಗಿದ್ದರು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೋಲಫನ್ ಪದ್ಯದಲ್ಲಿ ಪಟ್ಟಿ ಮಾಡಲಾದ ಇತರ ಸಪ್ತ ಋಷಿಗಳ ಜೊತೆಗೆ ಕಶ್ಯಪ ಋಷಿ ಅತ್ಯಂತ ಪ್ರಾಚೀನ ಮತ್ತು ಪೂಜ್ಯ ಋಷಿ ಎಂದು ಹೆಸರನ್ನು ಪಡೆದಿದ್ದರು. ಕಶ್ಯಪ ಮಹರ್ಷಿಯ ತಂದೆಯ ಹೆಸರು ಮರೀಚಿ, ಅವರ ತಾಯಿಯ ಹೆಸರು ಕಲ. ಮರೀಚಿ ಅವರು ಶ್ರೀ ಬ್ರಹ್ಮದೇವರ ಮಗ. ಮರೀಚಿ ಬ್ರಹ್ಮ ಮಾನಸ ಪುತ್ರದಲ್ಲಿ ಒಬ್ಬರು. ಶ್ರೀ ಬ್ರಹ್ಮನಿಂದ ಮನಸ್ಸಿನಿಂದ ಅವರು ಜನಿಸಿದವರು. ಕಶ್ಯಪ ಮಹರ್ಷಿ ದಕ್ಷ ಪ್ರಜಾಪತಿಯ 13 ಹೆಣ್ಣು ಮಕ್ಕಳನ್ನು ಮದುವೆಯಾದರು. ಆ 13 ಹೆಣ್ಣು ಮಕ್ಕಳು ಯಾರೆಂದರೆ ಅದಿತಿ, ದಿತಿ, ಧನು, ಅರಿಷ್ಟ, ಸುರಸ, ಕಾಸ, ಸುರಭಿ, ವಿನತ, ತಾಮರ, ಕ್ರೋಧವಶ, ಇರ, ಕದ್ರು, ಮುನಿ. ಈ 13 ಎಲ್ಲಾ ದೈವಿಕ ಸ್ತ್ರೀಯರು ವಿಭಿನ್ನವಾದ ಜೀವಿಗಳಿಗೆ ಜನ್ಮ ನೀಡಿದರು. ಅದೇ ಯಾರ್ಯಾರು ಅಂದ್ರೆ ದೇವತೆಗಳಿಂದ ರಾಕ್ಷಸರು, ಪ್ರಾಣಿಗಳು, ಸಸ್ಯಗಳು, ಮರಗಳು, ಕೀಟಗಳು ಇತ್ಯಾದಿಗಳಿಗೆ 13 ಸ್ತ್ರೀಯರು ಜನ್ಮವನ್ನು ನೀಡಿದರು.